ಶ್ರೀರಾಮ್. सुताये परमेश्वरी पालिसुताये परमेश्वरी निन्नने नंबिहे शिवशंकरी निन्नने नंबिहे शिवशंकरी परमेश्वरी पालिसुताये परमेश्वरी पतिव्रतेयरिगे परम करुणदी मंगलवीव मंगलदाते पतिव्रतेयरिगे परम करुणदी मंगलवीव मंगल
ಭಾಗ್ಯವ ಕರುಣಿಸು ಸೌಭಾಗ್ಯದಾತೆ ಅನುಗಾಲವು ಸುಮಂಗಲಿತನದ ಭಾಗ್ಯವ ಕರುಣಿಸು ಸೌಭಾಗ್ಯದಾತೆ ಪಾಲಿಸುತ್ತಾಯೇ ಪರಮೇಶ್ವರಿ ಸಾಧ್ವಿಯರಿಗೆ ಆನಂದವ ಕೊಡುತ್ತಾ ಬಂದ ದುರಿತಗಳನ್ನೆಲ್ಲವ ಕಳೆಯುತ್ತಾ ಸಾಧ್ವಿಯರಿಗೆ ಆನಂದವ ಕೊಡುತ್ತಾ ಬಂದ ದುರಿತಗಳನ್ನೆಲ್ಲವ ಕಳೆಯುತ್ತಾ ಸತಿಪತಿಯರಲ್ಲಿ ಸುಪ್ರೇಮವು ಸತತ ಇರುವಂತೆ ಕರುಣಿಸು ಸಿರಿ ಗೌರಿ ಮಾತಾ ಕರುಣಿಸು ಸಿರಿ ಗೌರಿ ಮಾತಾ ಪಾಲಿಸುತ್ತಾಯೇ ಪರಮೇಶ್ವರಿ ಪಾಲಿಸುತ್ತಾಯೇ ಪರಮೇಶ್ವರಿ ನಿನ್ನನೆ ನಂಬಿಹೆ ಶಿವಶಂಕರಿ ನಿನ್ನನೆ ನಂಬಿಹೆ ಶಿವಶಂಕರಿ ಪಾಲಿಸುತ್ತಾಯೇ 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 ಪರಮೇಶ್ವರಿ ಯುವರಾಣಿ, ಆ ಶ್ರೀರಾಮನ ಪತ್ನಿಯಾದ ಸೀತಾದೇವಿಗೂ ನೀವು ಒಳಿತಾಗಲಿ ಎಂದು ಪ್ರಾರ್ಥಿಸಿದ್ದೀರಾ? ಹೌದು ಸಖಿ, ಸೀತೆಯನ್ನು ಕಂಡ ಕೂಡಲೇ ಮಹಾಪತಿವ್ರತೆ ಎಂಬ ಭಾವನೆ ನನ್ನ ಮನಸ್ಸಿನಲ್ಲಿ ಬಂತು. ನಾನು ಪತಿವ್ರತರೆಲ್ಲರಿಗೂ ಒಳಿತಾಗಲಿ ಎಂದು ಬೇಡಿದ ಮೇಲೆ ಸೀತೆಗೂ ಒಳಿತಾಗಲಿ ಎಂದೇ ಅರ್ಥ ತಾನೇ? ಯುವರಾಣಿಯವರೇ, ನಿಮ್ಮ ಉದಾರ ಮನಸ್ಸಿನಿಂದ ಆ ಸೀತಾದೇವಿಗೂ ಶುಭವಾಗಲಿ ಎಂದು ಹಾರೈಸಿದ್ದೀರಿ. ಪತಿವ್ರತೆಯಾದ ನೀವು ಇನ್ನೊಬ್ಬ ಪತಿವ್ರತೆಗೂ ಶುಭ ಕೋರುವುದು ಸಹಜ. ಆದರೆ ಅದರಿಂದ ಬೇರೆ ಸಮಸ್ಯೆ ಉಂಟಾಗಬಹುದಲ್ಲವೇ? ಬೇರೆ ಸಮಸ್ಯೆಗಳೆಂದರೆ? ಸೀತಾದೇವಿಗೆ ಶುಭವಾಗಬೇಕೆಂದರೆ ಯುದ್ಧದಲ್ಲಿ ಶ್ರೀರಾಮನಿಗೆ ಜಯವಾಗಬೇಕಲ್ಲವೇ? ಹೌದು, ಪತಿಯ ಗೆಲುವು ಪತ್ನಿಗೆ ಸಂತೋಷವನ್ನು ನೀಡುತ್ತದೆ. ಅದರಿಂದ ಸೀತೆಗೆ ಅಶೋಕವನದಿಂದ ಬಿಡುಗಡೆಯೂ ದೊರಕುತ್ತದೆ. ಅಂದರೆ ರಾಮನಿಗೂ ಗೆಲುವಾಗಬೇಕೆಂದರೆ ನಿಮ್ಮ ಪತಿ ಹಾಗೂ ಮಾವನವರಿಗೂ ಸೋಲಾಗಬೇಕಲ್ಲವೇ? ಏನು? ನನ್ನ ಪತಿಗೆ ಮಾವನವರಿಗೆ ಸೋಲೆ? ಹೌದು ಇವರಾಣಿ, ಈಗ ಈ ಯುದ್ಧ ನಡೆಯುತ್ತಿರುವುದು ರಾಮ ಹಾಗೂ ಲಂಕಾಧಿಪತಿ ರಾವಣನ ಮಧ್ಯೆ ತಾನೆ. ರಾವಣ ನಿಮ್ಮ ಮಾವನರಲ್ಲವೇ? ಅವರು ಸೋಲಬೇಕೆಂದು ಬಯಸುತ್ತೀರಾ? ಇಲ್ಲ ಇಲ್ಲ, ಅವರು ಸೋಲಬಾರದು. ಅವರು ಸೋಲಬಾರದೆಂದರೆ ಶ್ರೀರಾಮ ಗೆಲ್ಲಬಾರದು, ಸೀತಾದೇವಿಗೆ ಒಳಿತಾಗಬಾರದೆಂದರ್ಥ. ಆಗ ನಿಮ್ಮ ಪ್ರಾರ್ಥನೆ ಫಲಿಸಬಾರದು ಅಲ್ಲವೇ? ಸಖಿ ಸಖಿ, ನಾನೀಗ ಏನು ಮಾಡಲಿ? ಏನು ಮಾಡಿಬಿಟ್ಟೆ. ಇಲ್ಲ ಇಲ್ಲ, ನಾನು ಯೋಚಿಸಬೇಕು. ಸಖಿ, ಮೊದಲು ಇಲ್ಲಿಂದ ಹೊರಡೋಣ. ಬಾ, ಬೇಗ ಬಾ ಸಖಿ. ತ್ರಿಜಟೆ, ಯುದ್ಧದ ವಿಷಯವೇನು? ನನ್ನ ಸ್ವಾಮಿ ವಿಜಯಶಾಲಿಯಾಗುತ್ತಿದ್ದಾರೆ ತಾನೆ? ರಾಕ್ಷಸ ಸೈನ್ಯ ವಿನಾಶವಾಗುತ್ತಿದೆ ತಾನೆ? ನಿನ್ನ ಸ್ವಾಮಿ ವಿಜಯ ಪಡೆಯುವ ಹಾದಿಯಲ್ಲೇ ಸಾಗುತ್ತಿದ್ದಾರೆ ಸೀತೆ. ಆದರೆ ಕೊನೆಯ ವಿಜಯ ದುಂದುಬಿ ಮೊಳಗುವುದಕ್ಕೆ ಇನ್ನಷ್ಟು ದೂರ ಸಾಗಬೇಕಾಗಿದೆ. ಏಕೆ ತ್ರಿಜಟೆ, ಏಕೆ ತಡವಾಗುತ್ತಿದೆ? ಈಗ ರಾವಣನ ಕಡೆ ಯಾವ ವೀರ ಯುದ್ಧ ಭೂಮಿಗೆ ಹೋಗಿದ್ದಾನೆ? ಸೀತೆ, ಈಗ ರಾವಣನ ಪುತ್ರ ಇಂದ್ರಜಿತುವಿನ ಹೊರತಾಗಿ ಬೇರೆ ಯಾವ ಮಹಾವೀರರೂ ಉಳಿದಿಲ್ಲ. ಇಂದ್ರಜಿತು ಸ್ವತಃ ಇಂದ್ರನನ್ನು ಗೆದ್ದವನು.
ಬ್ರಹ್ಮಾಸ್ತ್ರ ಮೊದಲಾದ ದಿವ್ಯಾಸ್ತ್ರಗಳನ್ನು ಹೊಂದಿದ್ದಾನೆ. ಆದರೆ ರಾವಣ ತನ್ನ ಅಳಿದುಳಿದ ಪುತ್ರ ಬಂಧುಗಳ ಪ್ರಯತ್ನ ಮುಗಿಸಿದ ನಂತರವೇ ಇಂದ್ರಜಿತುವನ್ನು ರಣರಂಗಕ್ಕೆ ಕಳಿಸುತ್ತಾನೆ ಎಂದು ಕಾಣುತ್ತದೆ. ಈಗಾಗಲೇ ಯುದ್ಧ ಭೂಮಿಗೆ ಹೋಗಿರುವ ರಾವಣನ ಪುತ್ರರ ಗತಿ ಏನಾಯಿತು ತ್ರಿಜಟೆ? ಅವರಿಗೆ ಸಿಗಬೇಕಾದ ಗತಿಯೇ ಪ್ರಾಪ್ತವಾಯಿತು. ನರಾಂತಕ ದೇವಾಂತಕರ ಸಂಹಾರವಾಯಿತು. ರಾವಣನ ಉಳಿದ ಮಕ್ಕಳಿಗೂ ಅದೇ ಗತಿ ಲಭಿಸುವುದು ತಪ್ಪುವುದಿಲ್ಲ. ಆ ನಂತರ ರಾವಣ ಅಥವಾ ಇಂದ್ರಜಿತು ರಣರಂಗಕ್ಕೆ ಹೋಗಲೇಬೇಕು. ತ್ರಿಜಟೆ, ರಾವಣ ಮಹಾಸ್ವಾರ್ಥಿ ಅಲ್ಲವೇ? ತನ್ನ ಪ್ರಾಣ ರಕ್ಷಣೆಗಾಗಿ ಇಡೀ ತನ್ನ ವಂಶ ಮಾತ್ರವಲ್ಲದೆ ಸಮಸ್ತ ರಾಕ್ಷಸ ಕುಲವನ್ನೇ ಬಲಿ ಕೊಡುತ್ತಿದ್ದಾನೆ. ಹೌದು ಸೀತೆ, ಅಧರ್ಮದ ದಾರಿಯಲ್ಲಿ ನಡೆದು ಅದೇ ಸರಿ ಎಂದು ಸಮರ್ಥಿಸಿಕೊಳ್ಳಲು ಹೋಗಿ ಅಜೇಯನಾದ ರಾವಣ ಹೇಡಿಯಂತೆ ವರ್ತಿಸುತ್ತಿದ್ದಾನೆ. ತನ್ನ ಬಲ, ತನ್ನ ಕಡೆಯ ವೀರರ ಬಲ, ತನ್ನ ಪುತ್ರರ ಬಲದಿಂದ ಎಂಥ ಶತ್ರುಗಳನ್ನು ಮಣಿಸಬಹುದು ಎಂದುಕೊಂಡಿದ್ದ. ಈಗ ಅವನ ಭ್ರಮ ನಿರಸನವಾಗಿರುತ್ತದೆ. ಧರ್ಮಾತ್ಮನಾದ ತನ್ನ ಸೋದರ ವಿಭೀಷಣನ ಮಾತುಗಳನ್ನು ಕೇಳದೆ ತಪ್ಪು ಮಾಡಿದೆ ಎಂಬ ಭಾವನೆ ಬಂದಿರಬೇಕಲ್ಲವೇ? ಸಾಲು ಸಾಲು ಸಾವುಗಳನ್ನು ಕಂಡ ಮೇಲೆ ಹಾಗನಿಸದಿರುತ್ತದೆಯೇ? ಆದರೆ ಅಹಂಕಾರವಿದೆಯಲ್ಲ, ಅದನ್ನು ಹೇಗೆ ಒಪ್ಪಿಕೊಳ್ಳುತ್ತಾನೆ? ಅವನ ಆ ಅಹಂಕಾರ ವಣ ಪ್ರತಿಷ್ಠೆಗಳೇ ಅವನ ವಿನಾಶವನ್ನು ಪೂರ್ಣಗೊಳಿಸುತ್ತದೆ. ತ್ರಿಜಟೆ, ನನಗೆ ನಂಬಿಕೆ ಇದೆ. ಈಗಲೂ ಆ ರಾವಣ ನನ್ನ ಸ್ವಾಮಿಗೆ ಶರಣಾದರೆ ಅವನನ್ನು ಖಂಡಿತ ಕ್ಷಮಿಸುತ್ತಾರೆ. ಹಾಗೇನಾದರೂ ಆದರೆ ರಾವಣನ ಪಾಪ ಕಾರ್ಯಗಳಿಗೆ ಶಿಕ್ಷೆ ಇಲ್ಲದಂತಾಗುತ್ತದೆ. ಸೀತೆ, ದುಷ್ಟರಿಗೆ ಶಿಕ್ಷೆಯಾಗಲೇಬೇಕು. ಮಿತಿ ಮೀರಿದ ಪಾಪಾಚರಣೆ ಕೊನೆಯಾಗಲೇಬೇಕು. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ನನ್ನ ಸ್ವಾಮಿಯ ಆದರ್ಶ. ಹೌದು, ನಾನಿನ್ನು ಬರುತ್ತೇನೆ ಸೀತೆ. ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ.